ಎಲ್ರಿಗೂ ನಮಸ್ಕಾರ. ಇವತ್ತು ಇಡೀ ರಾಜ್ಯಕ್ಕೇನೆ ಬಹಳ ಸಂತೋಷದ ಸುದ್ದಿ. ಇವತ್ತು ಏನು ಅಂತಂದ್ರೆ, ನಮ್ಮ ಮುಳುಬಾಗಿಲಲ್ಲಿ ಶುರುವಾಗಿರ್ತಕ್ಕಂತಹ ಮುಳುಬಾಗಿಲು ಫುಡ್ ಬ್ಯಾಂಕ್, ಈ ಫುಡ್ ಬ್ಯಾಂಕು ಯಾವ ರೀತಿ ವಿಶೇಷತೆ ಅಂತಂದ್ರೆ, ನಮ್ಮ MB ಕೃಷ್ಣಮೂರ್ತಿ ಅಣ್ಣವರು ಅವರು ಎಲ್ಲೇ ಯಾವುದೇ ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಾಗ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲಾಗ್ಲಿ ಎಲ್ಲೇ ಊಟ ಉಳಿದ್ರೆ, ಆಹಾರ ಉಳಿದ್ರೆ ಅದನ್ನ ವೇಸ್ಟ್ ಮಾಡ್ದಿರಾ ತಗೊಂಡೋಗಿ ಎಲ್ಲಿ ನೀಡಿ ಪೀಪಲ್ ಅಂದ್ರೆ ಯಾರಿಗ ಅವಶ್ಯಕತೆ ಇರುತ್ತೋ, ಬಡವರಿಗೆ, ನಿರ್ಗತಿಕರಿಗೆ, ಅವ್ರಿಗೆಲ್ಲ ಕೂಡ ತಲುಪಿಸುವಂತಹ ಒಂದು ಬಹಳ ವಿಶೇಷವಾದಂತಹ ಒಂದು ಕಾರ್ಯವನ್ನ ಮುಳಬಾಗಿಲು ತಾಲೂಕಿನಲ್ಲಿ ಮಾಡ್ತಾ ಇದ್ರು. ಇವತ್ತು ಇಡೀ ರಾಜ್ಯಕ್ಕೆ ಯಾಕೆ ವಿಶೇಷತೆ ಅಂತಂದ್ರೆ, ಇವತ್ತು ಮುಳಬಾಗಿಲು ಫುಡ್ ಬ್ಯಾಂಕ್ ಹೋಗಿ ಇವತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಅನ್ನುವಂತಹ ಒಂದು ಹೆಸರಿನಿಂದ ಇಡೀ ರಾಜ್ಯಾದ್ಯಂತ ಪಸರಿಸ್ತಾ ಇದೆ. ಇದು ಮುಳಬಾಗಿಲು ತಾಲೂಕಿಗೆ ಹೆಮ್ಮೆ. ಇವತ್ತು ವಿಶೇಷವಾಗಿ ನಮ್ಮ ಸತ್ಯಣ್ಣ ಅವರು ಇಡೀ ಜಿಲ್ಲೆಯಾದ್ಯಂತ, ನಾವು ಬೆಂಗಳೂರಲ್ಲಿದ್ರು ಕೂಡ ಅವರ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಎಂತಹ ಸೇವಾ ಮನೋಭಾವ ಅವ್ರಿಗಿರುವಂತ ಒಂದು ಸೇವಾ ಮನೋಭಾವ ಇದೆಯಲ್ಲ, ಇದು ಎಲ್ಲರೂ ಕೂಡ ಅನುಕರಿಸಬೇಕಾದಂತಹ ಒಂದು ಸಂಗತಿ. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಕುರುಡುಮಳೆ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿಸಿ ನಮ್ಮ ಕರ್ನಾಟಕ ಫುಡ್ ಬ್ಯಾಂಕ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಇನಾಗ್ರೇಟ್ ಮಾಡಿದ್ದಾರೆ ನಮ್ಮ ಸತ್ಯಣ್ಣ ಅವರು. ಇದಕ್ಕೆಲ್ಲ ಒಳ್ಳೇದಾಗ್ಲಿ. ಮತ್ತೆ ಇಡೀ ಅವರು ಈಗ ಹೇಳ್ತಾ ಇದ್ರು, ನಾವು ಸೇವೆ ಮಾಡುವಂತದ್ದೇ ನಮ್ಮ ಆದ್ಯ ಕರ್ತವ್ಯ, ನಮ್ಮ ಗುರಿ. ಹಾಗಾಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ಕರ್ನಾಟಕ ಫುಡ್ ಬ್ಯಾಂಕ್ಗೆ ಒಂದು ವಾಹನ ಖರೀದಿ ಮಾಡಿ, ಆ ವಾಹನದ ಮೂಲಕ ಆ ವಾಹನ ಖರೀದಿ ಮಾಡಿ ನಮ್ಮ ಕರ್ನಾಟಕ ಫುಡ್ ಬ್ಯಾಂಕ್ಗೆ ಕೊಡ್ತಿದ್ದಾರೆ ನಮ್ಮ ಸತ್ಯಣ್ಣ ಅವರು. ಹಾಗಾಗಿ ಆ ವಾಹನವನ್ನು ಉಪಯೋಗಿಸ್ಕೊಂಡು ಎಲ್ಲಿ ಆಹಾರ ಉಳಿದಿರುತ್ತೋ ಆ ಆಹಾರವನ್ನ ತಗೊಂಡೋಗಿ ಎಲ್ಲಿ ಬಡ ಮಕ್ಳು ಇರ್ತಾರೋ, ನಿರ್ಗತಿಕರು ಇರ್ತಾರೋ, ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆಲ್ಲ ಕೂಡ ತಲುಪಿಸುವಂತಹ ಒಂದು ಮಹತ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಮೊಟ್ಟ ಮೊದಲನೇದಾರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಕೃಷ್ಣಮೂರ್ತಿ ಅವರು ಮಾತಾಡೋದೇ ಇಲ್ಲ. ಅವರು ಯಾಕೆಂತಂದ್ರೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಕರಿತೀವಿ. ಹಾಗಾಗಿ ಅವ್ರು ಮಾತಾಡೋದೇ ಇಲ್ಲ, ಕೆಲಸ ಮಾಡ್ತಾರೆ. ಎಲ್ಲೇ ಆಗ್ಲಿ ಒಂದು ಎಲೆ ಎತ್ತಬೇಕು, ಯಾರಾದ್ರೂ ತಿಂದಿರೋ ಎಲೆ ಎತ್ತಬೇಕಾ, ಅದನ್ನು ಎತ್ತಾರೆ. ಅಷ್ಟು ವಿಶಾಲವಾದಂತ ಮನೋಭಾವನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಈ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಉತ್ತಮ ಸೇವೆಯನ್ನ ನಿರ್ವಹಿಸ್ಲಿ. ಹೇಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಮುಳಬಾಗಿಲು ತಾಲೂಕಿನಲ್ಲಿ ಫೇಮಸ್ ಆಗಿದೆ, ಆ ರೀತಿ ಎಲ್ಲಾ ಜಿಲ್ಲೆಗಳಲ್ಲೂ, ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇವರ ಈ ಕರ್ನಾಟಕ ಫುಡ್ ಬ್ಯಾಂಕ್ ನ ಸಂಸ್ಥೆಗಳು ತೆರೆದು ಇಡೀ ರಾಜ್ಯಕ್ಕೆ ಸೇವೆ ಸಲ್ಲಿಸಲಿ ಅಂತ ಬಯಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ.